ಹಾಯ್, ನನ್ನ ಹೆಸರು ಓಂ ಮಹೇಶ್ ಅಂದ್ಬಿಟ್ಟು ಚಲನಚಿತ್ರ ರಂಗದಲ್ಲಿ ಕಲಾವಿದನಾಗಿ ಒಂದು 25 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನೋಡಿ, ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಎಲ್ಲ ಕಲಾವಿದರ ಜೊತೆಲೂ ನಟನೆ ಮಾಡಿದ್ದೀನಿ. ನಿಜಲ್ಲೂ ಭಾಳ ಖುಷಿ ಕೊಡುತ್ತೆ. ಎಲ್ಲ ಕಲಾವಿದರು, ಎಲ್ಲ ಹೀರೋಗಳ ಜೊತೆ, ಎಲ್ಲ ಡೈರೆಕ್ಟರ್ಗಳ ಜೊತೆಯಲ್ಲಿ ಚಲನಚಿತ್ರದಲ್ಲಿ ನಟಿಸಿದ್ದೀನಿ. ಹಾಗೆ ಡೈರೆಕ್ಟರ್ಗಳ ಜೊತೆಲಿ ಹೊಂದಾಣಿಕೆ ಹಾಗೂ ಅವ್ರ ಜೊತೆಲೆಲ್ಲ ಕೆಲಸ ಮಾಡಿದ್ದೀನಿ. ನಿಜಲ್ಲೂ ಮೊನ್ನೆ ಒಂದು ಇನ್ಸಿಡೆಂಟ್ ನೋಡಿದೆ. ಕನಕಪುರ ಶ್ರೀನಿವಾಸ್ ಅವರು, ನಾನು ಅಣ್ಣವ್ರು ಹೇಳಿದ್ದಾರೆ, ನಿರ್ಮಾಪಕರು ಅನ್ನದಾತರು ಇದ್ದ ಹಾಗೆ. ನಾನಿವತ್ತು ನಿಜಲ್ಲೂ ಕನಕಪುರ ಶ್ರೀನಿವಾಸ್ ಅವರು ಮೋಸ್ಟ್ಲಿ ಬುದ್ಧಿಭ್ರಮಣೆ ಆಗಿರ್ಬೋದು ಅಥವಾ ಅವರ ಒಂದು ಏನು ಹತಾಶರಾಗಿರ್ಬೋದು ಸಿನಿಮಾ ರಂಗದಲ್ಲಿ. ಸುಮಾರು ಮಾತುಗಳನ್ನ ಕೇಳಿದೆ. ನಿಮ್ಮ ಒಂದು ನಟನೆ ಮತ್ತು ಮಾತುಗಳು, ನಟನೆ ಚಾತುರ್ಯ ಇದ್ದಿದ್ರೆ ನೀವು ಅವತ್ತು ನಟನೆ ಆಗ್ಬೋದಾಯ್ತು ನಿಮ್ಮ ದುಡ್ಡಲ್ಲಲ್ವಾ. ಯಾಕೆ ನೀವು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ ಬೇರೆ ಹೀರೋಗಳಿಗೆ ಅಲ್ವಾ. ಮೊದಲನೇ ಬಾರಿಗೆ ಭಾಳ ತಪ್ಪಾಗಿ ಮಾತಾಡಿರೋದು ನೀವು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ. ಯಾಕಂದರೆ ಪುನೀತ್ ಅವ್ರ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಒಂದು ಸಿನಿಮಾ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀರಂದ್ರೆ ಏನು ಸಿನಿಮಾಗೆ ಅವ್ರು ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂದರೆ ಅವರು ಸಿನಿಮಾ ಹೀರೋನೇ ಆಗ್ತಾಯಿದ್ದಿಲ್ವಾ? ಅಥವಾ ಅವ್ರ ಜೀವನನೇ ಹಂಗೆ ಕಳೆದೋಗ್ಬಿಡೋದ? ಒಂದು ತರ್ಕವಿಲ್ಲದ ಮಾತುಗಳನ್ನ ಯಾಕ್ರಿ ಆಡ್ತೀರಾ ಕನಕಪುರ ಶ್ರೀನಿವಾಸ್ ಅವರೇ? ವೈಯಕ್ತಿಕ ಜೀವನದಲ್ಲಿ ಸಿನಿಮಾ ನೀವು ಮಾಡಿದರೆ ಸಂತೋಷ, ಹಲವಾರು ಜನಕ್ಕೆ ಊಟ ಹಾಕಿದರೆ ಸಂತೋಷ. ಆದರೆ ಒಬ್ಬ ನಟನ ಬಗ್ಗೆ, ಅದು ಇವತ್ತು ರಾಷ್ಟ್ರ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಪುನೀತ್ ರಾಜ್ಕುಮಾರ್ ಯಾರು ಅಂತ ಎಲ್ಲರಿಗೂ ಗೊತ್ತು. ಅವ್ರು ಮಾಡಿದ್ದು ಸಿನಿಮಾದಿಂದ ಅವರು ಪ್ರಖ್ಯಾತಗೊಂಡಿಲ್ಲ. ಅವ್ರು ಮಾಡಿದಂಥ ಹಲವಾರು ಸೇವೆಗಳನ್ನ ಮನದಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಇವತ್ತಿನ ದಿವಸ ತೆಲುಗು ಇಂಡಸ್ಟ್ರಿ ಆಗಿರ್ಬೋದು, ತಮಿಳ್ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲ ಹೀರೋಗಳನ್ನ ಅವ್ರನ್ನ ಒಂದು ಮಾದರಿಯಾಗಿ ನೋಡ್ತಾ ಇದ್ದಾರೆ. ಯಾಕೆ ನಮ್ಮ ರಜನಿಕಾಂತ್ ಸಾರೇ ಹೇಳಿದ್ದಾರೆ, ಯಾಕೆ ವಿಶಾಲ್ ಅವರು, ಹಾಗೆ ನಮ್ಮ ಚಿರಂಜೀವಿ, ಎಲ್ಲ ಅವರ ಒಂದು ಟೀಮ್ ಆಗಿರ್ಬೋದು, ಚಿರಂಜೀವಿ ಸರ್ ಅವರ ಒಂದು ಮಕ್ಕಳಾಗಿರ್ಬೋದು, ಅವ್ರ ತಮ್ಮಂದಿರಾಗಿರ್ಬೋದು, ಅಥವಾ ಬಾಲಕೃಷ್ಣ ಅವ್ರ ಟೀಮ್ ಆಗಿರ್ಬೋದು, ತೆಲುಗು ಇಂಡಸ್ಟ್ರಿ ಎಲ್ಲ ನಟರು ಅಷ್ಟೇ. ಬರೀ ಒಂದು ಫ್ಯಾಮಿಲಿಗೆ ಸೀಮಿತ ಅಲ್ಲ. ಪುನೀತ್ ಅವರು ಏನು ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಅವ್ರ ಇಂಡಸ್ಟ್ರಿಗೆ ಬರ್ತಾ ಇದ್ದಿಲ್ವಾ? ಅವ್ರ ಪ್ರತಿಭೆಯನ್ನು ತೋರ್ಸೋಕ್ಕೆ ಆಗಿಲ್ಲ ರೀ. ಏನ್ರಿ ಮಾತಾಡ್ತೀರಾ? ರಾಷ್ಟ್ರ ಪ್ರಶಸ್ತಿ ಗೆದ್ದಿರೋದವರು ಪುನೀತ್ ರಾಜ್ಕುಮಾರ್ ಚಿಕ್ಕ ವಯಸ್ಸಲ್ಲೇ. ಅವರು ನೀವು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಅಣ್ಣವ್ರ ಫ್ಯಾಮಿಲಿಯಿಂದ ನೀವು ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ಬುದ್ಧಿ ಭ್ರಮಣೆ ಆಗಿದ್ರೆ ನೀವು ಈ ರೀತಿ ಮಾತಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮೋಸ್ಟ್ಲಿ ನೀವು ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ. ಹಾಗೆ ನಮ್ಮ ಪ್ರೇಮ್ ಸಾರ್ ಬಗ್ಗೆ ಮಾತಾಡಿದ್ದೀರಾ. ಪ್ರೇಮ್ ಸಾರ್ ಅವರು ಅವ್ರ ಕಷ್ಟದ ಜೀವನ ನಾವು ನೋಡಿದ್ದೀರಿ. ಯಾರಿಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ಅವರು ಯಾರಿಗೇ ಆಗಲಿ ಹೊಸಬ್ರಿಗೆ ಬೆಂತಟ್ಟಿ ಮಾಡು ನಿನ್ನ ಕೈಲಾಗತ್ತೆ ಅಂತ ಹೇಳುವಂಥ ವ್ಯಕ್ತಿತ್ವ ಅಲ್ವಾ. ಅಂಥ ಒಬ್ಬ ಸ್ಟಾರ್ ಡೈರೆಕ್ಟ್ರಿಗೆ ಬೈತೀರಾ ಅಲ್ಲ. ನಮ್ಮ ಪ್ರೇಮ್ ಸಾರ್ ಬಗ್ಗೆ ನಿಮ್ಗೇನು ಗೊತ್ತು? ಇದೇ ನಂದಾ ಹೋಟ್ಲಲ್ಲಿ ಸುಮಾರು ಆನೇಕಲ್ ಬಾಲರಾಜ್ ಅವ್ರನ್ನ 1 ವರ್ಷ ಸತತವಾಗಿ ಅವ್ರಿಗೆ ಸ್ಕ್ರಿಪ್ಟ್ ಹೇಳಿ, ಸಬ್ಜೆಕ್ಟ್ ಹೇಳಿ, ಆಮೇಲೆ ಸಿನಿಮಾ ಮಾಡಿದ್ದು. ಆಮೇಲೆ NM ಸುರೇಶ್ ಸರ್ ಹತ್ರನೂ ಅಷ್ಟೇ. ಜೋಗಿ ಮಾಡಿದವರೆಲ್ಲ ಹಾಳಾಗೋದ್ರು, ಇವ್ರು ಹಾಳಾಗೋದ್ರು ಅಂತಿರಲ್ಲ. ಯಾರು ಹಾಳಾಗೋಗಿಲ್ಲ. ಸಿನಿಮಾ ರಂಗದಲ್ಲಿ ಜೋಗಿ ಪ್ರೇಮ್ ಸರ್ ಅವರು ತನ್ನದೇ ಆದ ಒಂದು ವ್ಯಕ್ತಿತ್ವ ಇದೆ, ತನ್ನದೇ ಆದ ಒಂದು ಸಿನಿಮಾ ಸ್ಟೈಲಲ್ಲಿ ಮಾಡಿದ್ದಾರೆ. ರೀ, ಮಧ್ಯಾಹ್ನದ ಹೊತ್ತು ಊಟ ಮಾಡ್ತಾಯಿದ್ದಿಲ್ಲ ಗೊತ್ತಾ ರೀ? ಸಿನಿಮಾ ಶೋಕಿ ಇದ್ದಿದ್ರೆ, ದುಡ್ಡು ತಿನ್ನೋರಾಗಿದ್ದರೆ ಪ್ರೇಮ್ ಸರ್ ಯಾಕ್ರಿ ಮಧ್ಯಾಹ್ನದ ಹೊತ್ತು ಊಟ ಮಾಡ್ದಿರಾ ಕೆಲಸ ಮಾಡ್ತಾಯಿದ್ರು? ಕ್ಯಾರ್ವನಲ್ಲಿ ನಾನು ಕೂತಿದ್ದೆ ನೋಡಿಲ್ಲ ಪ್ರೇಮ್ ಸಾರ್ನ. ನಾವೆಲ್ಲ ಅವ್ರ ಹುಡುಗರೇ. ಯಾಕಳಿ ಇವತ್ತೊಂದು ದಿವಸ ಇಂಡಸ್ಟ್ರೀಲಿ ಒಂದು ಹೆಸರು, ಒಂದು ಗಳಿಕೆ, ಪ್ರತಿಯೊಬ್ಬ ಆರ್ಟಿಸ್ಟು ಒಂದು ಯಾವುದೋ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಹಾಕಿ ಅವ್ರನ್ನ ಮೇಲೆತ್ತಿದ್ದಾರೆ ಅಲ್ವಾ. ಇವತ್ತೊಂದು ದಿವಸ ಎಷ್ಟೋ ಸ್ಟಾರ್ಗಳನ್ನ ಒಂದು ಲೈಫ್ ಕೊಟ್ಟಿದ್ದಾರೆ. ಅಂಥ ಒಬ್ಬ ಧೀಮಂತ ಒಬ್ಬ ಸ್ಟಾರ್ ಡೈರೆಕ್ಟರ್ನ ಹೆಂಗಂದ್ರೆ ಹಂಗೆ ಮಾತಾಡ್ತೀರಾ. ಪುನೀತ್ ಬಗ್ಗೆ ಮಾತಾಡ್ತೀರಾ. ಹಾಗೆ ನಿಮಗೇನು ನಮ್ಮ ಚೇತನ್ ಸರ್ ಬಗ್ಗೆ, ಹಾಗೆ ನಮ್ಮ ಧ್ರುವ ಸರ್ಜಾ ಅವ್ರ ಸರ್ ಬಗ್ಗೆ ಮಾತಾಡ್ತೀರಾ. ರೀ, ಯಾರು ಬಂದು ಕಾಲಿಡ್ಕೊಂಡಿರಲ್ಲ. ನಿಮ್ಮ ಒಂದು ವ್ಯಾವಹಾರಿಕ ಜೀವನ ನನಗೇನಂತ ಗೊತ್ತಿತ್ತು ಆ ಟೈಮಲ್ಲಿ. ನಾವು ಗಾಂಧಿನಗರದಲ್ಲೇ ಇದ್ದವರು. ನಾನು ಹಲವಾರು ಪ್ರೊಡ್ಯೂಸರ್ ಜೊತೆ ನೋಡಿದ್ದೀನಿ ನಿಮ್ಮದು ಏನು ವ್ಯಕ್ತಿತ್ವ, ನೀವು ಏನು ಮಾಡ್ತಾಯಿದ್ರಿ, ನೀವು ನಡೀತಾ ಇರೋ ದರ್ಪ ಹೆಂಗಿತ್ತು, ನೀವು ನಿಮ್ಮ ಸಿನಿಮಾಗಳಿದ್ದಾಗ ಬೇರೆ ಆರ್ಟಿಸ್ಟ್ಗಳನ್ನ ಯಾವ ರೀತಿ ನೋಡ್ಕೊಂಡಿದ್ದೀರಾ ಅಂತ ಗೊತ್ತು. ಇದೇ ನಾವು ಬಹುದೂರು ಮಾಡೋವಾಗ ನಮಗೆಲ್ಲ ಪೇಮೆಂಟೇ ಕೊಟ್ಟಿಲ್ಲ. ನಿಮ್ಮ ಮ್ಯಾನೇಜರ್ ರಾಮಚಂದ್ರ ಅವ್ರನ್ನ ಕೇಳ್ರಿ, ಎಷ್ಟು ಸತಿ ಸತಾಯಿಸಿದ್ದೀರಾ. ಅವಾಗ ನಮಗೆ ಸಣ್ಣ ಪುಟ್ಟ ಪೇಮೆಂಟ್ಗಳೇ ನೀವು ಕೊಟ್ಟಿಲ್ಲ ಅಲ್ವಾ. ಆವಾಗ ನೀವು ಕೇಳೋಕ್ಕೆ ಹೋದ್ರೆ ಎಲ್ಲ ಫ್ರೀಯಾಗಿ ಮಾಡಬೇಡ್ರಿ, ನಮ್ಮ ಸಿನಿಮಾ ಅಂದರೆ ಫ್ರೀಯಾಗಿ ಮಾಡಬೇಕು ಅಂತ ಹೇಳಿದವ್ರು ನೀವು. ಇವತ್ತೊಂದು ದಿವಸ ದೊಡ್ಡದಾಗೆ ನಾನು ಅಷ್ಟು ಕೋಟಿ ಹಂಚಿದ್ದೀನಿ, ಇಷ್ಟು ಕೋಟಿ ಹಂಚಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಹುಷಾರಾಗಿ
ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಆಗಲಿ, ಪ್ರೇಮ್ ಸಾರ್ ಬಗ್ಗೆ ಆಗಲಿ, ಅಥವಾ ಅಂಬಾರಿ ನಮ್ಮ AP ಅರ್ಜುನ್ ಸರ್ ಬಗ್ಗೆ ಆಗಲಿ, ಅಥವಾ ಧ್ರುವ ಸರ್ಜಾ ಅವ್ರ ಬಗ್ಗೆ ಆಗಲಿ, ಚೇತನ್ ಸರ್ ಬಗ್ಗೆ ಆಗಲಿ, ಇವ್ರ ಬಗ್ಗೆ ಎಲ್ಲ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಇಲ್ಲಾಂದರೆ ಬುದ್ಧಿಭ್ರಮಣೆ ಆಗಿದ್ದರೆ ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳಿ ಅಲ್ವಾ. ಒಬ್ಬ ನಿರ್ಮಾಪಕರಾದಮೇಲೆ ಯಾವತ್ತೂ ಅಷ್ಟೇ ತುಂಬಿದ ಕೊಡ ತುಳ್ಕೊಲ್ವಂತೆ. ಒಂಥರ ಏನು ರೀ ನಟನೆ ಮಾಡಿ ಆ್ಯಕ್ಟಿಂಗ್ ಮಾಡಿ ತೋರ್ಸಂಗಿದ್ರೆ ನೀವು ಯಾಕ್ರಿ ಸಿನಿಮಾ ರಂಗಕ್ಕೆ ಬರೋಕ್ಕೆ ಹೋದ್ರಿ ಅಲ್ವಾ. ಭಾಳ ತಪ್ಪಾಗಿ ಮಾತಾಡ್ತಾ ಇದ್ದೀರಾ, ಎಚ್ಚರ ವಹಿಸ್ಕೊಳ್ಳಿ. ಇದು ಭಾಳ ಒಂದು ಎಲ್ಲೋ ಒಂದು ರೀತಿ ತಲುಪುತ್ತೆ ನೀವು ಮಾತಾಡೋದು. ಇವತ್ತಿನ ದಿವಸ ಏನೋ ನಿಮ್ಮ ಜೊತೆಲಿ ಯಾರೋ ಒಬ್ಬರು ಕುತ್ಕೊಂಡು ಅದನ್ನ ವೀಕ್ಷಣೆ ಮಾಡ್ತಾ ಇದ್ದಾರಲ್ಲ, ಆ ಜಾಗದಲ್ಲಿ ನಾವುಗಳಾಗಿದ್ದರೆ ಅಲ್ಲೇ ಖಂಡಿಸ್ತಾ ಇದ್ರಿ. ನಿಜಾಲು ಭಾಳ ವಿಪರೀತವಾಗಿ ಮಾತಾಡ್ತಾ ಇದ್ದೀರಾ. ಆ ವಿಪರೀತಕ್ಕೆ ಒಂದು ಬ್ರೇಕ್ ಕೊಡಿ, ಇಲ್ಲಾಂದರೆ ಜನಗಳೇ ಬ್ರೇಕ್ ಕೊಡ್ತಾರೆ. ಅಥವಾ ನೀವು ಏನು ಅಂದ್ಕೊಂಡಿದ್ದೀರಾ, ಏನು ಹಲವಾರು ಜನ ಮೋಸ ಮಾಡಿಬಿಟ್ಟಾರ. ನಮ್ಮಂಥ ಕಲಾವಿದರಿಗೆ ನೀವು ಪೇಮೆಂಟ್ಗಳು ಕೊಟ್ಟಿಲ್ಲ ಆಗ ಅಲ್ವಾ. ಇದೆಲ್ಲ ಯಾರು ಕೇಳ್ತಾರೆ? ಅವಾಗೆಲ್ಲ ನೀವು ಇದೇ ಗದಗಲ್ಲಿ ನಿಮ್ಮ ಹತ್ರ ಬಂದು ಪೇಮೆಂಟ್ ಅಂತ ಸುಮ್ಮನೆ ಮಾಡ್ಬೇಕ್ರಿ, ಬರೀ ಕನ್ವೀನಿಯನ್ಸ್ ಕೊಡ್ತೀನಿ ಅಂತ ಹೇಳಿದವ್ರು ನೀವು. ಇವತ್ತಿನ ದಿವಸ ಏನು ನಮ್ಮ ಪುನೀತ್ ಅವ್ರ ಬಗ್ಗೆ, ನಮ್ಮ ಜೋಗಿ ಪ್ರೇಮ್ ಸಾರ್ ಬಗ್ಗೆ, ಹಾಗೆ ನಮ್ಮ ಧ್ರುವ ಸರ್ಜಾ ಅವ್ರ ಬಗ್ಗೆ, ಅವ್ರ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ, ನಿಜಾಲು ಹೇಳ್ತೀನಿ, ಹೋಗಿ ಸ್ವಲ್ಪ ಬುದ್ಧಿ ಚೆಕ್ ಮಾಡಿಸ್ಕೊಳ್ಳಿ. ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿ. ಯಾವ ನಿರ್ಮಾಪಕರು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಈ ರೀತಿ ಮಾತಾಡಿದವರಲ್ಲ. ಎಷ್ಟೋ ಜನ ಸಿನಿಮಾಗಳು ಮಾಡಿ ಲಾಸ್ ಆದವರು ಈ ಥರ ಮಾತಾಡಿಲ್ಲ. ನನಗೆ ಅವ್ನು ದುಡ್ಡು ಕೊಡ್ಬೇಕು, ಇವ್ನು ದುಡ್ಡು ಕೊಡ್ಬೇಕಂದ್ರೆ ನೀವು ಏನಕ್ಕೆ ರೀ ಕೊಟ್ಟಿರ್ತೀರಾ? ಏನು ಕೊಟ್ಟಿರ್ತೀರ ಹೇಳಿ? ಕಮಿಟ್ಮೆಂಟ್ ಆಗಿರ್ತೀರಾ, ಆಮೇಲೆ ಅದಕ್ಕೆ ನೀವು ಸ್ಪಂದಿಸಿರಲ್ಲ ಅಷ್ಟೇ ತಾನೇ. ಅದು ಬಿಟ್ಬಿಟ್ಟು ಎಲ್ಲರ ಮುಂದೆ ಬಹಿರಂಗವಾಗಿ ನೀವು ಇವ್ರನ್ನ ಅವೇಳನ ಮಾಡೋದು ಇವ್ರು ಬಿಟ್ಬಿಡಿ. ಇಲ್ಲಾಂದರೆ ತಕ್ಕ ಪಾಠ ಕಳಿಸ್ತೀರಿ. ನಮ್ಮ ಕಲಾವಿದರಿಂದ ಆಗಲಿ, ನಮ್ಮ ಮೀಡಿಯಾಯಿಂದಾಗಲಿ, ಅಥವಾ ಹಲವಾರು ಜನ ನಿಮಗೆ ಬಹಿಷ್ಕಾರ ಆಗ್ತಾ ಇದ್ದಾರೆ. ಏನಂದರೆ ಈ ರೀತಿ ಏನು ಮೆಂಟ್ಲ ಅವರು ಅಂತ ನನಗೆ ಸಿನಿಮಾ ರಂಗದವರೇ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ನೀವು ನಿಮ್ಮ ಮಾತಿಗೆ ಒಂದು ಬ್ರೇಕ್ ಕೊಟ್ಟು ಮುಂದಿನ ದಿನಗಳಲ್ಲಾದರೂ ಒಳ್ಳೆ ಮಾತಾಡೋದನ್ನ ಕಲೀಲಿ. ಯಾಕಂದರೆ ಅಣ್ಣವ್ರು ಹೇಳಿದ್ದಾರೆ, ನಿರ್ಮಾಪಕರು ಅನ್ನದಾತರಿದ್ದಂಗೆ. ಅದಕ್ಕೆ ನಾನು ಭಾಳ ಮರ್ಯಾದೆ ಕೊಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. ಭಾಳ ಇತಿಮತಿ ಇಟ್ಕೊಂಡು ಮಾತಾಡಿ. ಇದು ಸಿನಿಮಾ ರಂಗ, ಒಂದು ಸತಿ ದುಡ್ಡು ಬರುತ್ತೆ, ಒಂದು ಸತಿ ದುಡ್ಡು ಹೋಗುತ್ತೆ. ಅದಕ್ಕಂತ ಅವ್ರನ್ನ ತೇಜೋವಧನೆ ಮಾಡಬೇಡಿ. ಓಕೆ, ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.